ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೆಂಟಲ್ ವಿಡಿಯೋದಲ್ಲಿ ಮ್ಯಾಥಮೆಟಿಕಲ್ ಈಕ್ವೇಷನ್ಗೆ ಹೋಗ್ತೀನಿ. ಸೊ ಮ್ಯಾಥಮೆಟಿಕಲ್ ಈಕ್ವೇಷನ್ ಸಹ ಬಹಳ ಅತ್ಯಂತ ಪ್ರಮುಖವಾದಂಥ ಒಂದು ಏರಿಯಾ ಅಂತ ಅಂದ್ಕೊಂಡು ನಾನು ನೇರವಾಗಿ ಇವತ್ತಿನ ಕಾನ್ಸೆಪ್ಟ್ಗೆ ಹೋಗ್ತೀನಿ. ಇದುವರೆಗೂ ವಿಡಿಯೋಗಳನ್ನು ನೋಡಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷಾ ಆತ್ಮೀಯರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಡೈರೆಕ್ಟ್ ಕಾನ್ಸೆಪ್ಟ್. ಟುಡೇಸ್ ಕಾನ್ಸೆಪ್ಟ್ ಇಸ್ ಮ್ಯಾಥಮೆಟಿಕಲ್ ಈಕ್ವೇಷನ್. ಈ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಅಲ್ಲಿ ಹೆಚ್ಚಿನ ಪರೀಕ್ಷೆಗಳಲ್ಲಿ ತೆಗೆದುಕೊಳ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಉದಾಹರಣೆ 1. ಕ್ವಶನ್ಸ್ ಹೀಗಿರ್ತದೆ: ಒಂದು ವೇಳೆ ಪ್ಲಸ್ ಎಂದರೆ ಮೈನಸ್ ಎಂದು, ಪ್ಲಸ್ ಎಂದರೆ ಮೈನಸ್ ಎಂದರೆ ಡಿವೈಡ್ ಬೈ ಎಂದರೆ ಇಂಟು, ಮತ್ತು ಇಂಟು ಎಂದರೆ ಪ್ಲಸ್ ಎಂದು ಪರಿಗಣಿಸಿದರೆ ಈ ಗಣಿತ ವಾಕ್ಯದ ಬೆಲೆ ಎಷ್ಟು? 26 plus 2 into 16 minus 4 divided by 2. Option A 16, option B 17, option C 20, option D none. Questions ಹೀಗಿರ್ತದೆ. Suppose we consider plus means minus, minus means divide by means into means plus. So what is the value of this mathematical equation? Option A is 16, option B is 17, option C is 20, option is none of the above. Questions ಈ ರೀತಿ ಇರುತ್ತೆ. ಕ್ವಶನ್ಸ್ ಅನ್ನ ನೀಟಾಗಿ ಓದ್ಕೊಳ್ಳಿ. ಇಲ್ಲಿ ನೋಟ್ ಕೆಲವು ಯಾವುದೇ ರೀತಿ ಲೆಕ್ಕಗಳನ್ನು ಕೊಟ್ಟಾಗ ಆ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ನಾನು ಬೇರೆ ಬೇರೆಯಾದ ರೀತಿಯಲ್ಲಿ ಉದಾಹರಣೆಗಳನ್ನು ಹೇಳ್ತೀನಿ. ನೋಟ್ ಗಮನಿಸ್ಕೊಳ್ಳಿ. ಸೊ ಒಂದು ಲೆಕ್ಕವನ್ನು ಸ್ಪಷ್ಟವಾಗಿ ನೀವು ಗಮನಿಸಿದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಲೆಕ್ಕಗಳನ್ನು ಬೇಕಾದ್ರೆ ಮಾಡಬಹುದು. ನೋಟ್ ಅವನು ಇಲ್ಲಿ ಕೋಡ್ ಸಿಂಬಲ್ ಬಳಸಿರ್ತಾನೆ. ಆ ಕೋಡ್ ಸಿಂಬಲ್ ಏನಪ್ಪ ಅಂದ್ರೆ ಪ್ಲಸ್ ಅಂದರೆ ಮೈನಸ್ ಇದೆಯಲ್ಲ, ಆ ಸಿಂಬಲ್ ಬೇಕಾದ್ರೆ ಬಳಸ್ಬೋದು. ಆಲ್ಫಾ ಬೀಟಾ ಗಾಮಾ ಅಂತ ಬಳಸ್ಬೋದು, ಆರ್ ಎಕ್ಸ್ ಆಲ್ಫಾ ಬೀಟಾ ಗಾಮಾ ಡೆಲ್ಟಾ ಅಂತ ಬಳಸ್ಬೋದು, ಎಕ್ಸ್ ವೈ ಝೆಡ್ ಟಿ ಅಂತ ಬಳಸ್ಬೋದು, ಈ ತರ ಬಳಸ್ಬೋದು. ಅಥವಾ ಅವನು ಪಿ ಕ್ಯೂ ಆರ್ ಎಸ್ ಈ ತರ ಬೇಕು ಬಳಸ್ಬೋದು. ಅಂದ್ರೆ ಪ್ಲಸ್ ಎಂದರೆ ಪಿ ಎಂದರೆ ಇಂಟು ಎಂದು ಕ್ಯೂ ಎಂದರೆ ಎಸ್ ಅಂತೇಳಿ ಆ ತರ ಬಳಸ್ಬೋದು. ಸೊ ಸಿಂಬಲ್ ಒಂದು ಕೋಡ್ ಬಳಸುವಾಗ ಈ ಚಿಹ್ನೆಗಳ ಸಿಂಬಲ್ಸ್ ಬಳಸಬಹುದು. ಈ ತರ ಆಲ್ಫಾ ಬೀಟಾ ಗಾಮಾ ಡೆಲ್ಟಾ ಅಂತ ಬಳಸಬಹುದು, ಎಕ್ಸ್ ವೈ ಝೆಡ್ ಅಂತ ಬಳಸಬಹುದು, ಪಿ ಕ್ಯೂ ಆರ್ ಎಸ್ ಅಂತ ಬಳಸಬಹುದು. ಎರಡನೇ ಕೋಡು ಅವನು ಏನ್ ಚೇಂಜ್ ಮಾಡ್ಕೊಂಡಿದೆಯಲ್ಲ, ಆ ಚೇಂಜ್ ಮಾಡ್ಕೊಂಡು ಸಿಂಬಲ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ಸಿಂಬಲ್ಸ್ ಅನ್ನ ಆ ಸೈನ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ಸಿಂಬಲ್ಸ್ ಈ ತರ ಸಿಂಬಲ್ಗಳಾಗಿರ್ಬೋದು ಅಥವಾ ಚಿಹ್ನೆಗಳಾಗಿರ್ಬೋದು, ಇವುಗಳನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿಕೊಂಡು ಮೂರನೇ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಸಿಂಪ್ಲಿಫಿಕೇಶನ್. ಅಟ್ ದ ಟೈಮ್ ಆಫ್ ಸಿಂಪ್ಲಿಫಿಕೇಶನ್ ವಿ ಆರ್ ಯೂಸಿಂಗ್ DMAS rule. DMAS rule. D means division, M means multiplication, A means addition, S means subtraction. ಈ ರೂಲಲ್ಲಿ
ಸಿಂಪ್ಲಿಫಿಕೇಶನ್ ಮಾಡಬೇಕು, ಸಾಲ್ವ್ ಮಾಡಬೇಕು. ದೀಸ್ ಆರ್ ಆಲ್ ದ ಕೀ ಪಾಯಿಂಟ್ಸ್ ಫಾರ್ ಎನಿ ಪ್ರಾಬ್ಲಮ್ ಇನ್ ದಿಸ್ ಟೈಪ್. ಯಾವುದೇ ಪ್ರಾಬ್ಲಮ್ ಅನ್ನ ನಾವು ಸಾಲ್ವೇಷನ್ ಮಾಡ್ಬೇಕಾದ್ರೆ ಈ ಕೀ ಪಾಯಿಂಟ್ಸ್ ತಗೊಳ್ಳಿ. ಸಪೋಸ್ ಪಿ ಪ್ಲಸ್ ಎಂದರೆ ಮೈನಸ್ ಅಂದ್ರೆ ಬದಲು ಪಿ ಎಂದರೆ ಅಂತ ಕೊಡಬಹುದು, ಕ್ಯೂ ಎಂದರೆ ಏನು ಕೊಡಬಹುದು, ಆರ್ ಎಂದರೆ ಏನು ಕೊಡಬಹುದು, ಅಂಡ್ ದೆನ್ ಎಸ್ ಎಂದರೆ ಅಂತ ಕೊಡಬಹುದು. ಅಥವಾ ಆಲ್ಫಾ ಎಂದರೆ ಏನು ಕೊಡಬಹುದು, ಬೀಟಾ ಎಂದರೆ ಏನು ಕೊಡಬಹುದು, ಗಾಮಾ ಎಂದರೆ ಏನು ಕೊಡಬಹುದು, ಡೆಲ್ಟಾ ಎಂದರೆ ಏನು ಕೊಡಬಹುದು. ಡೋಂಟ್ ವರಿ ಅಬೌಟ್ ದ ಸಿಂಬಲ್ ಆರ್ ಲೆಟರ್ಸ್ ಆರ್ ನಂಬರ್ಸ್. ಸೊ ರೂಲ್ ಒಂದೇ, ಅವ್ನು ಏನಾರ ಕೊಟ್ಕೊಂಡಿರ್ಲಿ, ಸೊ ಇವುಗಳಿಗೆ ಮಹತ್ವ ಕೊಡಬೇಡಿ. ಸೈನ್ ಆರ ಕೊಡ್ಲಿ, ಲೆಟರ್ಸ್ ಆರ ಕೊಡ್ಲಿ, ಸಿಂಬಲ್ಸ್ ಆರ ಕೊಡ್ಲಿ. ಡೋಂಟ್ ಬಾದರ್ ಅಬೌಟ್ ದಿಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಕೋಡ್ ಸೈನ್ಗಳು ಏನ್ ಕೊಟ್ಟಿರ್ತಾನೆ ಆ ಸೈನ್ಗಳನ್ನ ಚೇಂಜ್ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ವಾಟ್ ದೇ ಗೇವ್, ಏನ್ ಕೊಟ್ಟಿರ್ತಾರೆ ಅದನ್ನ ಅಪ್ಲೈ ಮಾಡ್ಕೋಬೇಕು. ಯಾವುದಕ್ಕೆ? ಇನ್ ಮ್ಯಾಥಮೆಟಿಕಲ್ ಈಕ್ವೇಶನ್. ಅಪ್ಲೈ ಇನ್ ಮ್ಯಾಥಮೆಟಿಕಲ್ ಈಕ್ವೇಶನ್. ಈಕ್ವೇಶನ್ಗೆ ಈ ಸಿಂಬಲ್ಸ್ ಅನ್ನ ಸೈನ್ ಅನ್ನ ಅಪ್ಲೈ ಮಾಡ್ಕೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಈಕ್ವೇಶನ್ಗೆ ಚೇಂಜ್ ಮಾಡ್ಕೋಬೇಕು. ಅಂಡ್ ದೆನ್ ಆಫ್ಟರ್ ಚೇಂಜಿಂಗ್ ದ ಸಿಂಬಲ್ಸ್ ಆರ್ ಸೈನ್ ಆರ್ ಲೆಟರ್ಸ್, ಸೊ ಅಟ್ ದ ಟೈಮ್ ಆಫ್ ಸಿಂಪ್ಲಿಫಿಕೇಶನ್ ವಿ ಆರ್ ಯೂಸಿಂಗ್ ಡಿಮಾಸ್. ಹಾಗಾಗಿ there are 3 notes are very important for solving this type of problem. Okay, ಈಗ ನೇರವಾಗಿ ಸಾಲ್ವ್ ಮಾಡೋದು ಹೇಗಪ್ಪ ಅಂದ್ರೆ ಅವ್ನು ಕೊಟ್ಟಿದೆ ಪ್ಲಸ್ ಎಂದರೆ ಮೈನಸ್ ಅಂತ. ಪ್ಲಸ್ ಅಂದ್ರೆ ಮೈನಸ್ ತಗೊಳ್ಳಿ ಅಂತ, ಒಂದು ಎಲ್ಲಿ ಪ್ಲಸ್ ಇದೆಯೋ ಅದು ಮೈನಸ್ ತಗೊಳ್ಳಿ ಅಂತ. ನೆಕ್ಸ್ಟ್ ಮೈನಸ್ ಎಂದರೆ ಡಿವೈಡ್ ಬೈ ತಗೊಳ್ಳಿ ಅಂತ. ನೆಕ್ಸ್ಟ್ ಡಿವೈಡ್ ಬೈ ಎಂದರೆ ಥರ್ಡ್ ಒನ್ ಈಸ್ ಡಿವೈಡ್ ಬೈ ಎಂದರೆ ಇಂಟು ತಗೊಳ್ಳಿ. ವಿ ಆರ್ ಟೇಕಿಂಗ್ ಇಂಟು ಇನ್ ಪ್ಲೇಸ್ ಆಫ್ ಡಿವೈಡ್ ಬೈ ಸೈನ್. ಸೇಮ್ ವೇ ಇಂಟು ಎಂದರೆ ಫೋರ್ತ್ ಒನ್, ಇಂಟು ಅಂತ ಹೇಳಿದ್ರೆ ಪ್ಲಸ್. ವಿ ಟೇಕ್ ಪ್ಲಸ್ ಇನ್ ಪ್ಲೇಸ್ ಆಫ್ ಇಂಟು. ಸಿಂಬಲ್ಗಳನ್ನ ಚೇಂಜ್ ಮಾಡ್ಕೋಬೇಕು. ಈಗ ನೋಡ್ಕೊಳ್ಳಿ 26 ಇದೆ, 26 ಇದ್ದಾಗ ಪ್ಲಸ್ ಸೈನ್ ಚೇಂಜ್ ಮಾಡ್ಕೊಳ್ಳಿ. ಪ್ಲಸ್ ಅಂದ್ರೆ ಏನು? ಮೈನಸ್. ಪ್ಲಸ್ ಅಂದ್ರೆ ಮೈನಸ್. 26 ಮೈನಸ್ 2. ಈಗ ಇಂಟು ಅಂದ್ರೆ ಪ್ಲಸ್. ಸೊ ಇಂಟು ಅಂದಾಗ ಪ್ಲಸ್ 16. ಮೈನಸ್ ಅಂದ್ರೆ ಏನು? ಮೈನಸ್ ಅಂದ್ರೆ ಡಿವೈಡ್ ಬೈ. ಸೊ ಮೈನಸ್ ಅಂದ್ರೆ ಕಡೆ ಡಿವೈಡ್ ಬೈ ಚೇಂಜ್ ಮಾಡಬೇಕು. ಡಿವೈಡ್ ಬೈ. ನೆಕ್ಸ್ಟ್ ಡಿವೈಡ್ ಬೈ ಇದ್ದಾಗ ವಿ ಆರ್ ಯೂಸಿಂಗ್ ಇಂಟು ಸೈನ್. ಸೊ ಇದನ್ನು ತೆಗಿಬೇಕು, ಇಂಟು ಸೈನ್ ತಗೋಬೇಕು. ಇಂಟು 2. ದಿಸ್ ಇಸ್ ದ ಫೈನಲ್ ಈಕ್ವೇಶನ್. ದಿಸ್ ಇಸ್ ಫೈನಲ್ ಈಕ್ವೇಶನ್. ಮತ್ತೆ ಏನು ಮಾಡೋದಾದ್ರೆ ವಿ ಆರ್ ಯೂಸಿಂಗ್ ಡಿಮಾಸ್ ರೂಲ್. ಡಿಮಾಸ್ ರೂಲ್ ಅಪ್ಲೈ ಮಾಡ್ತಾರೆ. ಡಿಮಾಸ್ ರೂಲ್ ಅಂದ್ರೆ ಏನು? ಫಸ್ಟ್ ಡಿವಿಷನ್ ತಗೊಳ್ಳಿ. ಫಸ್ಟ್ ವಿ ಟೇಕ್ ಡಿವಿಷನ್ ಸೈನ್. ನೋಡಿ, ಡಿವಿಷನ್ ಸೈನ್ ತಗೊಂಡ್ರೆ 4 1 4 1 4 4 ಅಲ್ಲಿಗೆ 26 ಮೈನಸ್ 2 ಪ್ಲಸ್ ನೋಡಿ 2 ಇಷ್ಟು ಹೋದ್ರೆ ನಮಗೆ 4 ಉಳಿತು. ಇಂಟು 2. ಈಗ ಏನು? ಡಿವಿಷನ್ ಆಯ್ತು. ನೆಕ್ಸ್ಟ್ ಹಾಕಬೇಕು ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಸೈನ್ ತಗೊಂಡಾಗ 4 ಇಂಟು 2 8. ಸೊ 26 ಮೈನಸ್ 2 ಪ್ಲಸ್ 8 ಮಲ್ಟಿಪ್ಲಿಕೇಶನ್ ಸೈನ್ ಆಯ್ತು. ನೆಕ್ಸ್ಟ್ ಯಾವ್ದು ತಗೋಬೇಕು? ಅಡಿಷನ್. ನೋಡಿ, ಅಡಿಷನ್ ತಗೋಬೇಕು. ಅಡಿಷನ್ ಅಂದಾಗ 26 ಪ್ಲಸ್ 8 34. 34 ಮೈನಸ್ 2 ಅಂದ್ರೆ ದಟ್ ಈಸ್ 32. ಆನ್ಸರ್ ಈಸ್ 32. ಆಪ್ಷನ್ ಡಿ. ನೋಡಿ, ಆಪ್ಷನ್ ಡಿ. ಸ್ನೇಹಿತರೆ, ಹೀಗೆ ನಾವು ಬಹಳ ಸುಲಭವಾಗಿ ಲೆಕ್ಕಗಳನ್ನ ಮಾಡ್ಬೋದು. ನೋಡಿ, ಡಿಮಾಸ್ ಅಪ್ಲೈ ಮಾಡಿದ್ವಿ. ಲಾಸ್ಟ್ ಸಬ್ಸ್ಟ್ರಾಕ್ಷನ್ 34 ಆಯಿತು. 34 ಅಲ್ಲಿ 2 ಹೋದ್ರೆ ದಟ್ ಈಸ್ 32. ವಿತಿನ್ 10 or 16 ಮಿನಿಟ್ಸ್ ಅಲ್ಲಿ 16 ಸೆಕೆಂಡ್ಸ್ ಅಲ್ಲಿ ನಾವು ಸುಲಭವಾಗಿ ಆನ್ಸರ್ ಮಾಡೋದು.
ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲೇ ಕ್ಲಾಸ್ ಮಾಡೋದು. ಸೊ ಇದು ನೋಡಿ ಹೇಗೆ ಮಾಡ್ಬೋದು ಕೇಳ್ಕೊಡ್ತೀನಿ. ಸೊ ನಮಗೆ ಯಾವುದು ಬೇಕಾಗಿಲ್ಲ. ದೀಸ್ ಇನ್ಫಾರ್ಮೇಶನ್ ನೀಡ್ ನಾಟ್ ಟು ಫೈಂಡ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ನೋಡಿ ಈ ತರ ಇದೆ ನೋಡಿ, 16/14 ಆಯಿತು. ಕ್ವಶನ್ ಪೇಪರಲ್ಲಿ ಇರುತ್ತೆ, ನೀವೇನು ಮಾಡ್ಕೋಬೇಕಾದ್ರೆ ಮಾಡಬೇಡಿ. ಡಿ ಮಾರ್ಕ್ಸ್ ಪ್ರಕಾರ ನೋಡಿ, ಒಂದೇ 4 16 ಡಿವಿಷನ್ ಆಯಿತು, ಮಲ್ಟಿಪ್ಲಿಕೇಶನ್ 4 8 ಆಯಿತು, ಆಮೇಲೆ ಅಡಿಷನ್ನು 8 + 26 ಎಷ್ಟಾಯಿತು? 34 ಆಯಿತು. 34 - 2 30. ಒಂದೇ ಒಂದು ಸ್ಟೆಪ್ಪಲ್ಲಿ 2 ಅಥವಾ 5 ಸೆಕೆಂಡ್ಸಲ್ಲಿ ಸುಲಭವಾಗಿ ಆನ್ಸರ್ನ ಕಡಿಮೆ. ಸೊ ಈ ಮೆಥಡ್ನ ಅಪ್ಲೈ ಮಾಡಿಕೊಂಡ್ರೆ ಭಾಳ ಸುಲಭ ಆಗುತ್ತೆ. ಈ ಮೆಥಡ್ ಅಪ್ಲೈ ಮಾಡೋದ್ರಿಂದ ಮೊದಲು ನಾನು ಈಗಾಗಲೇ ಹೇಳಿದ್ದೀನಿ, ಕ್ವಶನ್ಸನ್ನು ಬೇರೆ ಬೇರೆ ಥರ ಟ್ವಿಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾನು ಹೇಳಿರುವಂಥ 3 ನೋಟ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ವೆರಿ ಈಸಿ ಟು ಫೈಂಡ್ ದ ಸೊಲ್ಯೂಷನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ದಿಸ್ ಟೈಪ್ ಆಫ್ ಪ್ರಾಬ್ಲಮಿಗೆ ನಮಗೆ ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಬಹಳ ಸುಲಭ ಆಗುತ್ತೆ. ಉದಾಹರಣೆ 2ನೇದು ಕೊಡ್ತೀನಿ. ಎಕ್ಸಾಂಪಲ್ 2ನೇದು ಅಂದರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬಂದಟ್ಟಾಗುತ್ತೆ ಹೇಗೆ ಕೊಡ್ತಾನೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆ 2, 24 * 12, 24 * 2 * 1. ಈ ಕೆಳಗಿನ ಯಾವ ಏಳಿಕೆ ಅಥವಾ ಸಂಕೇತ ಸರಿಯಾಗಿದೆ. ಆಪ್ಷನ್ ಎ, ಬಿ, ಸಿ, ಡಿ. 24 * 12 * 2 * 1. ಸೊ ಇವಾಗ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಸ್ಟೇಟ್ಮೆಂಟ್ ಅಲ್ಲಿ ಇವನು ಸ್ಟಾರ್ ಬಳಸಿರ್ತಾನೆ. ಸ್ಟಾರ್ ಬಳಸಿದಾಗ ವಿಚ್ ಒನ್ ಇಸ್ ಕರೆಕ್ಟ್ ಆಪ್ಷನ್, ಸೂಟಬಲ್ ಆಪ್ಷನ್ ಫಾರ್ ದಿಸ್ ಮ್ಯಾಥಮೆಟಿಕಲ್ ಈಕ್ವೇಶನ್ ಅಂತ ಕೊಡ್ತಾನೆ. ಸೊ ಈಗ ಏನ್ ಮಾಡ್ಬೇಕಾದ್ರೆ, ಸೊ ನಾವು 3 ಸಿಂಬಲ್ ಕೊಡ್ತಾನೆ. ಈ ತರ ಕೊಡ್ತಾನೆ ಸ್ನೇಹಿತರೆ. ಸೊ ಇಲ್ಲಿ ಏನಿಲ್ಲ, ನಮಗೆ ಯಾವಾಗ ಈಕ್ವಲ್ ಸೈನ್ ಬರುತ್ತೋ, ಈಕ್ವಲ್ ಸೈನ್ ಬಂದ್ರೆ ಮಾತ್ರ ಈ ನೋಟ್, ಇಲ್ಲಿ ನೋಟ್ ಅಂತ ಹೇಳ್ಕೊಡ್ತೀನಿ. ಸೊ ನೋಟ್ ಅಂದಾಗ ನೋಡ್ಕೊಳ್ಳಿ, ನೋಟ್ ಒಂದನ್ನ ಈ ತರ ಯಾವುದೇ ರೀತಿ ಲೆಕ್ಕಗಳು ಕೊಟ್ಟಾಗ ನೋಟನ್ನು ಗಮನಿಸ್ಕೊಳ್ಳಿ. ನೋಟನ್ನು ಗಮನಿಸಿದಾಗ ನಾವು ಸುಲಭವಾಗಿ ಯಾವುದೇ ಕ್ವಶನ್ಸ್ನ ಟ್ವಿಸ್ಟ್ ಮಾಡಿದ್ರು ನಾವು ಸುಲಭವಾಗಿ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೆ ನೋಟ್ ಹೇಳ್ತೀನಿ. ನೋಟ್ ಅಂತ ಏನಪ್ಪ ಅಂದ್ರೆ, ಈ ತರ ಸಿಂಬಲ್ ಕೊಟ್ಟಾಗ ಸಮ ಚಿಹ್ನೆ ಇರಬೇಕು. ಈಕ್ವಲ್ ಸೈನ್ ಈಸ್ ಮಸ್ಟ್. ನೋಡಿ, ಈ ಈಕ್ವಲ್ ಸೈನ್ ಇದೆ ನೋಡ್ಕೊಳ್ಳಿ. ಈಕ್ವಲ್ ಸೈನ್ ಇದೆ ಓಕೆ, ಈಕ್ವಲ್ ಸೈನ್ ಇದೆ ಓಕೆ, ಈಕ್ವಲ್ ಸೈನ್ ಇದೆ ಇಲ್ಲಿದೆ ಓಕೆ, ಈಕ್ವಲ್ ಸೈನ್ ಇದೆ ರಿಜೆಕ್ಟ್ ಮಾಡ್ಕೊಳ್ಳಿ. ಇದು ಉತ್ತರ ಅಲ್ಲ, ಒಂದು ಆನ್ಸರ್ ಹೋಯ್ತು. 2ನೇದು ಸಮ ಚಿಹ್ನೆ ಇದ್ದಾಗ ಬಳಸಿದಾಗ LHS = RHS ಇರಲೇಬೇಕು. LHS = RHS. ಎಲ್ಲಿ ಸಮ ಚಿಹ್ನೆ ಇಲ್ಲಾರ ಬರಲಿ, ಸೆಕೆಂಡ್ ಪ್ಲೇಸ್ ಅಲ್ಲ ಬರಲಿ, ಥರ್ಡ್ ಪ್ಲೇಸ್ ಅಲ್ಲ ಬರಲಿ, ಸಮ ಚಿಹ್ನೆ ಇದ್ದಾಗ ಮ್ಯಾಟ್ರಿಕ್ಸ್ ಈಕ್ವೇಶನ್ಗೆ ನಮಗೆ ಈಕ್ವಲ್ ಬರಲೇಬೇಕು. LHS = RHS ಬರಬೇಕು. ಇವೆರಡು. ಮೂರನೇದು ಸ್ಟಾರ್ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ option, substitute 4 options symbols in star sign, in place star sign. ನೋಡಿ, ಸ್ಟಾರ್ ಸೈನ್ ಇರೋ ಕಡೆ ನಾವು ಈ 4 ಆಪ್ಷನ್ ಸೈನ್ ಅನ್ನ, ಸಿಂಬಲ್ಸ್ ಅನ್ನ, ಸೈನ್ ಅನ್ನ ಬಳಸ್ತೀವಿ. ಅಂದ್ರೆ ಇಷ್ಟುವನ್ನ ಈ ಈಕ್ವೇಶನ್ ಬಳಸಿ ಯಾವ್ದು ಈಕ್ವಲ್ ಬರುತ್ತೆ. ಹಾಗಾಗಿ ಸಮ ಚಿಹ್ನೆ ಇದ್ರೆ ಈಕ್ವೇಶನ್ ಇದೆ ಅಂತ ಹೇಳಿ, ಸಮ ಚಿಹ್ನೆ ಇರಲ್ಲ ಅಂದ್ರೆ ಆನ್ಸರ್ ಇಲ್ಲ ಅಂತ ರಿಜೆಕ್ಟ್ ಮಾಡಿ. ಈ ಸಮ ಚಿಹ್ನೆ ಎಲ್ಲಿ ಬರುತ್ತೋ ಅಲ್ಲಿ LHS = RH. ನೋಡಿ, ಇಲ್ಲಿ ಈಗ ಇಷ್ಟು LHS, ಇಲ್ಲಿ RHS, LHS RHS.
ಅಂದ್ರೆ ಏನಪ್ಪ ಅಂದ್ರೆ LHS ಏನ್ ನಂಬರ್ ಬರುತ್ತೋ RHS ಅಷ್ಟೇ ಸೇಮ್ ನಂಬರ್ ಬಂದ್ರೆ ದಟ್ ಈಸ್ ಕರೆಕ್ಟ್ ಆನ್ಸರ್ ಅಂತೇಳಿ ಕರೆಕ್ಟ್ ಆಪ್ಷನ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಈಗ ನೋಡ್ಕೊಳ್ಳಿ, ಈ 3 ನೋಟ್ಗಳನ್ನ ನೀವು ಗಮನಿಸಿರಾ ಅಂತ ಅಂದ್ಕೊಂಡು ನೇರವಾಗಿ ಪ್ರಶ್ನೆಗೆ ಹೋಗ್ತೀನಿ. ಮತ್ತೆ ಪುನಃ ಇವೆಲ್ಲ ಬರ್ಕೊಳ್ಳೋ ಅಗತ್ಯತೆ ಇಲ್ಲ. ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡಿ ಆಪ್ಷನ್ ಎ ತಗೊಳ್ಳಿ. ಆಪ್ಷನ್ ಎ ತಗೊಂಡು ಈ ಸಿಂಬಲ್ಸ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಡಿವೈಡ್ ಬೈ ಇಸ್ ಈಕ್ವಲ್ ಟು ಥರ್ಡ್ಗೆ ಇಂಟು. ನಾನು ಈಗಾಗಲೇ ಹೇಳಿದೆ LHS ಈಕ್ವಲ್ಸ್ ಚಿಹ್ನೆ ಬಂದಾಗ RHS ಆಯಿತು ಕ್ವಶನ್ ಪೇಪರಲ್ಲೇ. ಸೊ 2 1s 2, 12 1s 12 2s 2 equals 2. ಸೊ LHS equal to RHS ಆಯಿತು. ಆಪ್ಷನ್ ಎ ಕರೆಕ್ಟ್, ಬಿ ಎಲ್ಲ ಸೇರಿಸೆ. ವೆರಿ ಈಸಿ. ಸೊ ನಿಮ್ಗೆ ಆನ್ಸರ್ ಸ್ಪಷ್ಟತೆ ಇರಲಿ ಅಂತೇಳಿ ನಾನು ಡಿಸ್ಕ್ರಿವ್ ಹೋಗ್ತೀನಿ. 25 ಸ್ಟಾರ್ 12 ಸ್ಟಾರ್ 2 ಸ್ಟಾರ್ 1. ಏನು ಮಾಡೋದು ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಗಿವನ್ ಸೈನ್ಸ್ ಇನ್ ದ ಮ್ಯಾಥಮೆಟಿಕಲ್ ಈಕ್ವೇಷನ್. ಮ್ಯಾಥಮೆಟಿಕಲ್ ಈಕ್ವೇಷನ್ಗೆ ಇನ್ ಪ್ಲೇಸ್ ಆಫ್ ಸ್ಟಾರ್, ಸ್ಟಾರ್ ಪ್ಲೇಸ್ಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಗ್ತದೆ, 24 ಡಿವೈಡ್ ಬೈ 12 ಇಸ್ ಈಕ್ವಲ್ ಟು 2 ಇಂಟು 1. ನೋಡಿ, ಫಸ್ಟ್ ಡಿವೈಡ್ ಬೈ ತಗೊಂಡ್ವಿ, ಸೆಕೆಂಡ್ ಈಕ್ವಲ್ಸ್ ತಗೊಂಡ್ವಿ, ಥರ್ಡ್ ಪ್ಲೇಸಲ್ಲಿ ಇಂಟು ತಗೊಂಡ್ವಿ. ನಾನು ಈಗಾಗಲೇ ಹೇಳಿದೆ ಈಕ್ವಲ್ ಸೈನ್ ಬಂದಾಗ LHS ಇಸ್ ಈಕ್ವಲ್ ಟು RHS ಅಂತ ಅಂದ್ಕೋಬೇಕು. ಸೊ ರೈಟ್ ಸೈಡ್ ಏನು ವ್ಯಾಲ್ಯೂ ಬರುತ್ತೋ ಲೆಫ್ಟ್ ಸೈಡ್ ಅಲ್ಲೂ ಅದೇ ವ್ಯಾಲ್ಯೂ ಬರುತ್ತೆ. ಸೊ ರೈಟ್ ಸೈಡ್ 2 1s 2, ಲೆಫ್ಟ್ ಅಲ್ಲೂ 2 ಬರಲೇಬೇಕು. ಬಂದ್ರೆ ಮಾತ್ರ ಈಕ್ವೇಶನ್ ದಟ್ ಆಪ್ಷನ್ ಇಸ್ ಕರೆಕ್ಟ್. ಅದರ್ವೈಸ್ ನೆಕ್ಸ್ಟ್ ಆಪ್ಷನ್ಗೆ ಹೋಗ್ಬೇಕು. 12 1s 12 2s, therefore 2 is equal to 2, LHS is equal to RHS. That's why in this mathematical equation option A is correct. ಆಪ್ಷನ್ ಎ ನಲ್ಲಿ ಒಂದು ಸಿಂಬಲ್ ಅನ್ನ ಗಿವನ್ ಸ್ಟಾರ್ ಪ್ಲೇಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಮಾಡಿದ್ರೆ ನಮಗೆ ಸರಿ ಆಗ್ತದೆ. ಹಾಗಾಗಿ ಆಪ್ಷನ್ ಎ ಸಿಂಬಲ್ಸ್ ಆರ್ ಸೂಟಬಲ್ ಫಾರ್ ಗಿವನ್ ಮ್ಯಾಥಮೆಟಿಕಲ್ ಈಕ್ವೇಷನ್. ಸ್ನೇಹಿತರೆ, ಹೀಗೆ ಬಹಳ ಸುಲಭವಾಗಿ ಮಾಡ್ಬೋದು. ನಮಗೆ ಯಾವುದೂ ಬರ್ಕೊಳ್ಳೋ ಅಗತ್ಯತೆ ಇಲ್ಲ. ನೋಡಿ, ಯಾಕೆಂದ್ರೆ ಕ್ವಶನ್ ಪೇಪರ್ ಇರುತ್ತೆ, ಇದನ್ನ ಬರ್ಕೊಳ್ಳೋ ಅಗತ್ಯತೆನೇ ಇರಲ್ಲ. ಸೊ ಇದನ್ನ ಬರ್ಕೊಳ್ಳೋ ಅಗತ್ಯತೆನೇ ಇರಲ್ಲ, ಇದನ್ನ ಬರ್ಕೊಳ್ಳೋ ಅಗತ್ಯತೆನೇ ಇರಲ್ಲ. ಜಸ್ಟ್ ಚೆಕ್ ಮಾಡೋದು. ಚೆಕ್ ಮಾಡಿದಾಗ ನೋಡಿ, 2 2 12 24, ಆಗ 2 2 ಇಸ್ ಈಕ್ವಲ್ ಟು 2 ಆಗ್ತದೆ. ಆಪ್ಷನ್ ತೆಗೆದುಕೊಳ್ತಾರೆ. ಅಥವಾ ಅದಾಗಿಲ್ಲ ಅಂದ್ರೆ ನೆಕ್ಸ್ಟ್ ಏ ಥರ ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ಈಕ್ವಲ್ಸ್ ಚಿಹ್ನೆ ಇರಕ್ಕೆ LHS ಮತ್ತೆ RHS ಹಾಕಬೇಕು. ಸೊ ಈಸಿ ಟು ಫೈಂಡ್ ದ ಸೊಲ್ಯೂಷನ್. ಸ್ನೇಹಿತರೆ, ಹೀಗೆ ಬಹಳ ಸುಲಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿಯ ಪ್ರಶ್ನೆಗಳನ್ನು ಸಹ ಬಹುಪಾಲು ಸ್ಪರ್ಧಾತ್ಮಕ ಪರೀಕ್ಷೆ ಕೇಳುವ ಸಾಧ್ಯತೆ ಇರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ನಾನು ಮೆಂಟಲ್ ಎಬಿಲಿಟೀಸ್ ಏರಿಯಾಗೆ ಸಂಬಂಧಪಟ್ಟ ಕಾನ್ಸೆಪ್ಟ್ ಅನ್ನು ನಿಮಗೆ ತಿಳಿಸ್ಕೊಳ್ಳಿದ್ದೇನೆ ಆನ್ ದ ಬೇಸಿಸ್ ಆಫ್ ಯುವರ್ ಪ್ರೀವಿಯಸ್ ಕ್ವಶನ್ ಪೇಪರ್. ಸ್ನೇಹಿತರೆ, ವಿಡಿಯೋನ ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.